Welcome back to the damn sure question answer session. Okay, so this class we are going to discuss about one important question that will be coming for the exam surely for 3 marks. Okay, let us start that question. The question is, prove that root 2 is irrational number. ರೂಟ್ 2ನ ಇರ್ಯಾಷನಲ್ ನಂಬರ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಸೊ ಹಂಗ್ ಮಾಡ್ಬೇಕಂತಂದ್ರ ನಾವ್ ಏನೇನೆಲ್ಲ ಪ್ರೊಸೆಸ್ ಮಾಡ್ತೀವಿ, ಏನೇನ್ ಅಸಂಪ್ಷನ್ಸ್ ಮಾಡ್ಕೊಂತೀವಿ ಅಂತ ಹೇಳಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅಂತ. ಡಿಫಿಕಲ್ಟ್ ಆಗುದಿಲ್ಲ, ಈಸಿ ಒಳಗೆ ಹೋಗ್ತೈತೆ ಎಲ್ಲಾನು. ಸ್ವಲ್ಪ ಬೇಸಿಕ್ಸ್ ವಿಷಯಗಳನ್ನ ನೆನಪು ಮಾಡ್ಕೊಂತ ಪಟ್ನ ಮಾಡಿ ಮುಗಿಸ್ಬಿಡೋಣ. 3 ಮಾರ್ಕ್ಸ್ ಅನ್ನ ಕಿಸೆದಾಗ ಫಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂತ. ನಡ್ರಿ ಹೋಗೋಣ ಅಂತ. ಫಸ್ಟ್ ಏನ್ ಗೊತ್ತಾ, ಕ್ವಶನ್ ಅಂತೂ ನಿಮಗೆ ಅನ್ಸಾದತಿ. ಪ್ರೂವ್ ದಟ್ ರೂಟ್ 2 ಈಸ್ irrational number. ನಮ್ದು ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರ, ಲೆಟ್ ಅಸ್ ಅಸ್ಯೂಮ್ ಟು ದ ಕಾಂಟ್ರರಿ that root 2 is rational number. ಫಸ್ಟ್ ಸ್ಟೆಪ್ ಏನಂತ ಗೊತ್ತಾ, ಇದನ್ನ ಯಾಕೆ ಹಿಂಗ್ ಬರಿಬೇಕಂತಂದ್ರ, ನಮಗ್ ಮಾರ್ಕ್ಸ್ ಬರ್ಬೇಕಂದ್ರೆ ಹಿಂಗ್ ಬರಿಬೇಕು. ಬಟ್ ಹೇಳ್ತೀನಿ ಇದ್ರ ಮೀನಿಂಗ್ ಏನಂತ ಹೇಳ್ತೀನಿ. ಕ್ವಶನ್ ನಮ್ಗೆ ಏನ್ ಕೊಟ್ರ ಅಂದ್ರ ರೂಟ್ 2 ಈಸ್ ಇರ್ಯಾಷನಲ್ ಅಂತ ಕೊಟ್ರ, ನಾವು ಅದಕ್ಕೆ ಅಪೋಸಿಟ್ ಆಗಿ ಅಸಂಪ್ಷನ್ ಮಾಡ್ಕೋತೀವಿ. ಹೌದಲ್ಲ, ರೂಟ್ 2 ಇರ್ಯಾಷನಲ್ ಅಂತ ಅವ್ರು ಹೇಳ್ತಾರ, ಬಟ್ ನಾವ್ ಅನ್ಕೊಳ್ತೀವಿ ಇಲ್ಲ ರೂಟ್ 2 ರ್ಯಾಷನಲ್ ಅಂತ ನಾವ್ ಅನ್ಕೊಳತ್ತೀವಿ. ಫಸ್ಟ್ಗೆ ವಾಪಸ್ ಬರೋಣ ಅಂತ ಈಗ. ಸೊ ನಿಮ್ಗೆ ಎಲ್ರಿಗೂ ಗೊತ್ತು, ರೂಟ್ 2 ರ್ಯಾಷನಲ್ ನಂಬರ್ ಅಂತ ಅನ್ಕೊಂಡ್ರ ಅದು ಯಾವ ಫಾರ್ಮ್ ದಾಗ ಇರ್ತೈತಿ, P/Q ಫಾರ್ಮ್ ದಾಗ ಇರ್ತೈತಿ. P and Q ಏನಾಗಿರ್ತಾವ, ಇಂಟೀಜರ್ಸ್ ಆಗಿರ್ತಾವ. Q ಪ್ಲೇಸ್ ದಾಗ 0 ಬರ್ಬಾರ್ದು, ಅದು ನಮ್ಗೆ ಎಲ್ಲರಿಗೂ ಗೊತ್ತು. ಸೊ ಅದನ್ನ ಬರೆಯೋಣ ಅಂತ. ರೂಟ್ 2 ಈಕ್ವಲ್ ಟು P/Q, right? Here in this situation where P and Q are co-prime numbers. Okay, ಯಾಕೆ ಹಿಂಗ ಅನ್ಕೋಬೇಕು ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಪ್ರೈಮ್ ನಂಬರ್ ಅಂದ್ರೆ ಏನಂತ ತಿಳ್ಕೊಂಬರೋಣ ಅಂತಿಲ್ಲ. ಈಗ 3 ಮತ್ತ 5 ನನ್ನ ಹತ್ರ ಐತಿ. 3 ದ ಫ್ಯಾಕ್ಟರ್ಸ್ ಬರೀರಿ. 3 ಅಂತಂದ್ರ ಅದ್ರ ಫ್ಯಾಕ್ಟರ್ಸ್ 1, 3. 5 ದ ಫ್ಯಾಕ್ಟರ್ಸ್ ಬರೀರಿ, ಅದ್ರ ಫ್ಯಾಕ್ಟರ್ಸ್ 1, 5. ಸೊ ಈಗ ಇವೆರಡೂ ನಂಬರ್ ಅನ್ನ ತಗೊಂಡು ಫ್ಯಾಕ್ಟರ್ಸ್ ಬರೆದಾಗ ಕಾಮನ್ ಫ್ಯಾಕ್ಟರ್ಸ್ ನಿಮ್ಗೆ ಎಷ್ಟು ಬಂದು, ಇಲ್ಲಿನೂ 1 ಐತಿ, ಇಲ್ಲಿನೂ 1 ಐತಿ. ಕಾಮನ್ ಫ್ಯಾಕ್ಟರ್ 1 ಐತಿ ಅನ್ನೋದು ಬಿಟ್ರೆ ಮತ್ತೆ ಯಾವ್ದಾದ್ರು ಕಾಮನ್ ಫ್ಯಾಕ್ಟರ್ ಕಾಣಿಸುತ್ತೆ ನಿಮ್ಗ? ಇಲ್ಲ. ಅದಕ್ಕಂದ್ರೆ ಈ ಎರಡು ನಂಬರಿಗೆ ಏನಂತ ಕರಿತೀವಿ, ಕೋ-ಪ್ರೈಮ್ ನಂಬರ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ. 4 and 5. 4 ಫ್ಯಾಕ್ಟರ್ಸ್ ಬರೀರಿ, 1, 2, 4. 5 ಫ್ಯಾಕ್ಟರ್ಸ್ ಬರೀರಿ, 1 and 5. ಮತ್ತ ಹೊಳ್ಳೆ ಕಾಮನ್ ಫ್ಯಾಕ್ಟರ್ಸ್ ಎಷ್ಟಾದ ನೋಡ್ರಿ, ಓನ್ಲಿ 1 ಈಸ್ ಅ ಕಾಮನ್ ಫ್ಯಾಕ್ಟರ್. ದಟ್ಸ್ ವೈ 4 ಮತ್ತು 5 ಇವು ಎರಡು ಏನಪ್ಪಾ ಅಂತಂದ್ರ ಕೋ-ಪ್ರೈಮ್ ನಂಬರ್ಸ್. ವಾಪಸ್ ಹೋಗೋಣ ಥಿಯರಮಿಗೆ, ಬರ್ರಿ ಪ್ರೂಫಿಗೆ ಹೋಗೋಣ, ವಾಪಸ್ ಬರ್ರಿ. ಸೊ ನಾನು ಇಲ್ಲೇ P ಮತ್ತು Q ನ ಕೋ-ಪ್ರೈಮ್ ನಂಬರ್ಸ್ ಅಂತ ಯಾಕೆ ತಗೊಂಡಿನಿ, ಅದಕ್ಕೂ ರೀಸನ್ ಹೇಳ್ತೀನಿ ನಾನು. ಪ್ರತಿಯೊಂದು ರ್ಯಾಷನಲ್ ನಂಬರ್ ನಾವು P/Q ಫಾರ್ಮ್ ದಾಗ ಬರೀಬಹುದು, ಕರೆಕ್ಟಾ? ಪ್ರತಿಯೊಂದು ರ್ಯಾಷನಲ್ ನಂಬರು ಅದ್ರದ್ದು ಲೋವೆಸ್ಟ್ ಟರ್ಮಿಗೆ ಕನ್ವರ್ಟ್ ಮಾಡೇ ಮಾಡ್ಬೋದಲ್ಲ. ಫಾರ್ ಎಕ್ಸಾಂಪಲ್ ಈಗ 4/6 ಅಂತ ಒಂದು ರ್ಯಾಷನಲ್ ನಂಬರ್ ಐತೆ, ಕ್ಲಿಯರ್? ಇದನ್ನ ನಾವು ಸಿಂಪ್ಲೆಸ್ಟ್ ಮಾಡಿದಾಗ ಇದು ಏನ್ ಆಕೈತಿ, 2 2s 2 3s ಆಕೈತಿ, 2/3. ಇದನ್ನ ಮತ್ತೆ ಸಿಂಪಲ್ ಮಾಡ್ಬೋದು, ಮಾಡಕ್ ಬರಂಗಿಲ್ಲ. ಸೊ ಹಂಗಂದ್ರ ಪ್ರತಿಯೊಂದು ರ್ಯಾಷನಲ್ ನಂಬರ್ ಸಿಂಪ್ಲೆಸ್ಟ್ ಫಾರ್ಮ್ ದಾಗ ಮಾಡೇ ಮಾಡ್ಬೋದು. ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ, ಇದೇನೈತಲ್ಲ ಈ P/Q, ಈಗ ರೂಟ್ 2 ಈಕ್ವಲ್ ಟು P/Q ಅಂತ ಏನ್ ತಗೊಂಡಿವಲ್ಲ, ಇದು ಲೋವೆಸ್ಟ್ ಟರ್ಮ್ ದಾಗ ಐತಂತ ಅನ್ಕೊಂತೀವಿ, ಜೊತೆಗೆ ಕೋ-ಪ್ರೈಮ್ ನಂಬರ್ಸ್ ಅದಾವ ಅಂತ ಅನ್ಕೋತೀವಿ. ಇದು ಕಾನ್ಸೆಪ್ಟ್. ಬಹಳ ಜನ ಏನ್ ಮಾಡ್ತಾರೆ, ಥಿಯರಮ್ ಅನ್ನು ಸುಮ್ನೆ ಬರ್ದ್ ಬಿಡ್ತಾರ ಸೆಂಟೆನ್ಸ್ಗಳು. ಹಂಗಲ್ಲ, ಇವನ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿ. ಕ್ಲಿಯರ್? ನಡ್ರಿ ಮುಂದಿನ ಸ್ಟೆಪ್ ಹೋಗೋಣ ಅಂತ. ಸೊ ಹಂಗಂದ್ರೆ ನಮ್ಗೀಗ ರೂಟ್ 2 ಏನಾತ, ರ್ಯಾಷನಲ್ ಆತ. ಅದನ್ನ ಇನ್ನೊಂದ್ಸ ಬರ್ಕೋತೀನಿ ನೋಡ್ರಿ. ರೂಟ್ 2 ಈಕ್ವಲ್ ಟು P/Q ಅಂತ ಬರೀತೀನಿ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡ್ತೀನಿ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಓಕೆ, ಏನಾಗುತ್ತಾ, ಇದನ್ನ ಸ್ಕ್ವೇರ್ ಮಾಡ್ರಿ, ಆಮೇಲೆ ಇದನ್ನು ಸ್ಕ್ವೇರ್ ಮಾಡ್ರಿ. ಈ 2 ಈ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗಿ ಜಸ್ಟ್ 2 ಉಳಿತೈತಿ. ಈ ಕಡೆ 2 ಒಳಗೆ ಬಂತಂದ್ರ P-ಗೂ ಸ್ಕ್ವೇರ್ ಆಕೈತಿ, ಕೆಳಗೆ Q-ಗೂ ಸ್ಕ್ವೇರ್ ಆಕೈತಿ. ಇದನ್ನ ಹೆಂಗ್ ಬರಿಬೋದು ನಾವೀಗ, ಇದನ್ನ ಈ ಕಡೆ ಕಳಿಸೋಣ, ಏನ್ ಆಕೈತಿ, 2 × Q² = P². ಇದನ್ನ ನಾವು ಹಿಂಗೂ ಬರಿಬೋದಾ, P² = 2Q². 2Q² = P² ಅಂತಂದ್ರ P² = 2Q² ಆಗಿ ಆಕೈತಿ. ದಿಸ್ ಈಸ್ ರಿಸಲ್ಟ್ ನಂಬರ್ 1. ಚಂದಾಗ ಕೇಳಿಸ್ಕೋರಿ, ಸ್ಟೆಪ್ ಬೈ ಸ್ಟೆಪ್ ಹೊಂಟಿನಿ. ಈಗ ಈ 2 ಐತ್ಲಾ, ಆಕ್ಚುಲಿ ಈ Q² ಜೊತೆ ಇಂಟು ರಿಲೇಶನ್ಶಿಪ್ ದಾಗ ಇರುತ್ತದ. ನೀವೇನ್ರ ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರಿ ಅಂದ್ರೆ ಎಲ್ಲಿ ಬರುತ್ತಾ, P² / 2 = Q² ಆಕೈತಿ. ಮ್ಯಾಟ್ರ್ ಏನಪ್ಪಾ ಅಂತಂದ್ರ
ಎದಕ್ಕೆ ಆ ಕಡೆಯಿಂದ ಈ ಕಡೆ ಕಳ್ಸಾತೀವಿ ಅಂದ್ರ ಪಿ ಸ್ಕ್ವೇರ್ ಡಿವೈಡ್ ಬೈ ಟು ಖರೆ ಅಂತ ತೋರಿಸ್ಬೇಕು ನಾ. ಹೌದಲ್ಲ, ಈಗ ಆಗೋದೈತಿ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಟು ಈಸ್ ಟ್ರೂ, ರೈಟ್? ದೇರ್ ಫೋರ್ ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಟು ಈಸ್ ಟ್ರೂ. ಓಕೆ, ಆಮ್ಯಾಗ ಏನಾಕೈತಿ ಅಂದ್ರ ಪಿ ಡಿವೈಡ್ ಬೈ ಟು ಈಸ್ ಆಲ್ಸೋ ಟ್ರೂ. ಪಿ ಡಿವೈಡ್ ಬೈ ಟು ಈಸ್ ಆಲ್ಸೋ ಟ್ರೂ. ಓಕೆ, ನೋಡಿ ಚಂದ ಕೇಳಿಸೋರು ಇಲ್ಲಿ. ಪಿ ಏನಾರ ಒಂದು ಪ್ರೈಮ್ ನಂಬರ್ ಆಗಿತ್ತಂದ್ರ ಓಕೆ, ಅವಾಗ ಪಿ ಸ್ಕ್ವೇರ್ ಅನ್ನ 2 ಡಿವೈಡ್ ಮಾಡೋದು ಕರೆ ಇತ್ತಂದ್ರ ಪಿ ನ 2 ಡಿವೈಡ್ ಮಾಡ್ತೈತಿ. ಸಿಂಪಲ್ ಆಗಿ ಹೇಳ್ತೀನಿ, ಪಿ ಸ್ಕ್ವೇರ್ ಡಿವೈಡ್ ಬೈ ಟು ಈಸ್ ಟ್ರೂ ಅಂತಂದ್ರ ಪಿ ಡಿವೈಡ್ ಬೈ ಟು ಈಸ್ ಆಲ್ಸೋ ಟ್ರೂ, ಅಷ್ಟೇ, ಮತ್ತೇನಿಲ್ಲ. ವೆರಿ ವೆರಿ ಸಿಂಪಲ್. ನೆಕ್ಸ್ಟ್ ಬರ್ರಿ. ಈಗ ಪಿ ಡಿವೈಡೆಡ್ ಬೈ ಟು ಕರೆ ಅಂತ ಹೇಳಿ ಗೊತ್ತಾದ್ಮ್ಯಾಗ ಆ ಪಿ ಬೈ ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬರಬೇಕಾ? ವ್ಯಾಲ್ಯೂ ನಂಬರ್ ಬರುತ್ತಾ? ಅದು ಕಾನ್ಸ್ಟೆಂಟ್ ಆಗಿರುತ್ತಾ? ಹೌದು, ಕಾನ್ಸ್ಟೆಂಟ್ ಆಗಿರುತ್ತೆ. ಅದನ್ನ ಹೆಂಗ್ ಬರೀನಿ ಈಗ? ಪಿ ಬೈ ಟು ಏನ್ ಬರುತ್ತೆ? ಒಂದು ಕಾನ್ಸ್ಟೆಂಟ್ ಬರುತ್ತೆ. ಎಮ್ ಅಂದ್ರೆ ಏನು? ಕಾನ್ಸ್ಟೆಂಟ್. ಇದನ್ನ ನಾವು ಹೆಂಗ್ ಬರೀಬಹುದು? ಪಿಗೆ ಪಿ ಈಕ್ವಲ್ ಟು ಇದು ಈ ಕಡೆ ಶಿಫ್ಟ್ ಆದ್ರೆ 2m ಆಕೈತಿ. ಇದನ್ನ ಏನ್ ಮಾಡೋಣ? ಒಂದು ಸ್ಟಾರ್ ಈಕ್ವೇಶನ್ ಅಂತ ಹೇಳಿ ನೆನ್ಪಿಟ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಪುಟಿಂಗ್ ದ ಸ್ಟಾರ್ ಇನ್ ದ ಈಕ್ವೇಶನ್ ನಂಬರ್ 1. ಪುಟ್ ಸ್ಟಾರ್ ಇನ್ 1. ಈಕ್ವೇಶನ್ ನಂಬರ್ 1 ಎಲ್ಲಿ ನೋಡ್ರಿ ಚಂದಾಗಿ ಎಲ್ಲರೂ. ಪಿ ಸ್ಕ್ವೇರ್ ಈಕ್ವಲ್ ಟು 2q ಸ್ಕ್ವೇರ್. ಚಂದ ನೋಡ್ರಿ, ಪಿ ಸ್ಕ್ವೇರ್ ಈಕ್ವಲ್ ಟು 2q ಸ್ಕ್ವೇರ್. ಪಿ ವ್ಯಾಲ್ಯೂ ಎಷ್ಟೈತೆ ನೋಡ್ರಿ, ನೋಡಿ ಚಂದ ನೋಡ್ರಿ, 2m ಅಂದ್ರೆ 2m ಪಿ ಪ್ಲೇಸ್ ದಾಗ ಬರೋದು, ಮೇಲೆ ಸ್ಕ್ವೇರ್ ಐತಿ, ಅದು ಹಂಗ ಇರ್ತೈತಿ. 2q ಸ್ಕ್ವೇರ್. ಇದನ್ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಆಕೈತಿ? 4m ಸ್ಕ್ವೇರ್ ಆಕೈತಿ. ಈ ಕಡೆ 2q ಸ್ಕ್ವೇರ್ ಉಳಿತೈತಿ. ಈಗ ನನಗೆ q ಸ್ಕ್ವೇರ್ ಈಕ್ವೇಶನ್ ಬೇಕಂದ್ರೆ ಇದನ್ನ 2 ಏನ್ ಮಾಡ್ತೀನಿ ನಾನು? ಈ ಕಡೆ ಶಿಫ್ಟ್ ಮಾಡ್ತೀನಿ. ಎಲ್ಲಿ ಬರುತ್ತದು? 4m ಸ್ಕ್ವೇರ್ ಡಿವೈಡೆಡ್ ಬೈ 2 ಈಕ್ವಲ್ ಟು ಏನಾಕೈತಿ? q ಸ್ಕ್ವೇರ್ ಆಕೈತಿ. ನೋಡ್ರಿ ಕ್ಯಾಲ್ಕುಲೇಷನ್, 2 1s 2 2s. ದೇರ್ ಫೋರ್ ಹಿಂಗೆ ಬರಿಬೋದಾ? ಚಂದ ನೋಡ್ರಿ, q ಸ್ಕ್ವೇರ್ ಈಕ್ವಲ್ ಟು 2m ಸ್ಕ್ವೇರ್ ಅಂತ ಬರಿಬೋದಾ? ಬರಿಬಹುದು. ಈಕ್ವೇಶನ್ ನಂಬರ್ 2 ಚಂದ ನೋಡ್ರಿ, q ಸ್ಕ್ವೇರ್ ಈಕ್ವಲ್ ಟು 2m ಸ್ಕ್ವೇರ್ ಬರಿಬಹುದು. ಯಾಕಂದ್ರೆ q ಸ್ಕ್ವೇರ್ ಅಲ್ಲೇ ಐತಿ. 2 1s 2 2s ಮಾಡೀನಿ, 2m ಸ್ಕ್ವೇರ್ ಅಂತ ಉಳಿತ. ದಟ್ ಮೀನ್ಸ್ q ಸ್ಕ್ವೇರ್ ಈಕ್ವಲ್ ಟು 2m ಸ್ಕ್ವೇರ್. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಬಹುದು, ಯಾಕಂದ್ರೆ ಇದು ಈಕ್ವೇಶನ್ ಐತಿ. ಸೊ ನಮಗೆ ಏನ್ ಸಿಕ್ತು ಈಗ? ರಿಸಲ್ಟ್ ನಂಬರ್ 1 ಸಿಕ್ತು, ರಿಸಲ್ಟ್ ನಂಬರ್ 2 ಸಿಕ್ತು. ರಿಸಲ್ಟ್ ನಂಬರ್ 1 ನಿಂದ ಏನೋ ಮಾಡಿದ್ವಿ ಇಲ್ಲೇ, ಹೌದಾ? ಅದನ್ನ ಹೊಳ್ಳಿ ಇನ್ನೊಂದ್ಸ ಇಲ್ಲಿ ಮಾಡೋಣ. ಈಗ ನೋಡ್ರಿ, ಈ 2 ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಈಗ q ಸ್ಕ್ವೇರ್ ಬೈ 2 ಆಕೈತಿ. q ಸ್ಕ್ವೇರ್ ಬೈ 2 ಈಸ್ ಟ್ರೂ. ಓಕೆ, q ಸ್ಕ್ವೇರ್ ಬೈ 2 ಈಸ್ ಟ್ರೂ ಮೀನ್ಸ್ q ಬೈ 2 ಈಸ್ ಆಲ್ಸೋ ಟ್ರೂ. ಕ್ಲಿಯರ್? ಏನೋ ಒಂದು ವಿಷಯ ಆಯ್ತು ನಾವು ತಿಳ್ಕೊಳ್ಳೋದಿಲ್ಲ. ಪಿ ಬೈ 2 ಈಸ್ ಆಲ್ಸೋ ಟ್ರೂ. ನೋಡ್ರಿ ಚಂದಾಗ ಬಂದಿವಿ, ಈಗ ಆಲ್ಮೋಸ್ಟ್ ಎಂಡಿಗೆ ಬಂದಿವಿ. ಪಿ ಬೈ 2 ಈಸ್ ಆಲ್ಸೋ ಟ್ರೂ, ದೆನ್ q ಬೈ 2 ಈಸ್ ಆಲ್ಸೋ ಟ್ರೂ ಅಂತ ಹೇಳಿ ನಾವ ಅನ್ಕೊಂಡಿದ್ದ ಅಸಂಪ್ಷನ್ ನಮಗ ಈ ದಾರಿಯಿಂದ ಇಲ್ಲಿ ತನಕ ಕರ್ಕೊಂಬರತೈತಿ. ಈಗ ಫ್ರಮ್ 1 and 2 ನಾವ್ ಏನ್ ಹೇಳ್ಬೋದು? ಫ್ರಮ್ 1 and 2 it is clear that P and Q are having 2 as a common factor. 2 as a common factor. ಏನಿದ್ರ ಅರ್ಥ? ವಾಪಸ್ ಬರ್ರಿ ಒಳ್ಳೆ. ಇಲ್ಲಿ ನೋಡ್ರಿ, ಮೇನ್ ಕಂಡೀಷನ್ P by 2 is also possible, Q by 2 is also possible. That means 2 is a factor of P, 2 is factor of Q. ಹಂಗಂದ್ರೆ ನಾವೇನ್ ಅನ್ಕೊಂಡಿದ್ವಿ? ಫಸ್ಟ್ಗೆ P ಮತ್ತು Q ಎರಡು ಏನ್ ಅನ್ಕೊಂಡಿದ್ವಿ? ಕೋ ಪ್ರೈಮ್ ನಂಬರ್ಸ್ ಅನ್ಕೊಂಡಿದ್ವಿ. ಕೋ ಪ್ರೈಮ್ ನಂಬರ್ದ ಡೆಫಿನೇಷನ್ ಏನೈತಿ ನೆನಪು ಮಾಡ್ಕೋರಿ. ಎರಡು ನಂಬರಿಗೆ 1 ಅಷ್ಟ ಏನಿರ್ಬೇಕು? ಕಾಮನ್ ಫ್ಯಾಕ್ಟರ್ ಇರಬೇಕಾಗಿತ್ತು. ಬಟ್ ಇಲ್ಲೇ 1 ಜೊತೆಗೆ 2 ಕಾಮನ್ ಫ್ಯಾಕ್ಟರ್ ಐತಿ. ಹಂಗಂದ್ರೆ ನಾವು ಅನ್ಕೊಂಡಿದ್ದ ಸುಳ್ಳು ಐತಿ. ಅಂದ್ರೆ ಅವ್ರು ಕೊಟ್ಟಿದ್ದು ಕರೆಕ್ಟ್ ಐತಿ. ಅವ್ರು ಕೊಟ್ಟಿದ್ದು ಏನ್ ಕರೆಕ್ಟ್ ಐತಿ? √2 is irrational number. That's it. So therefore here the contradiction has arisen because of our incorrect assumption that √2 is rational. ಫೈನಲಿ ನಾವು ಅನ್ಕೊಂಡಿದ್ದ ಸುಳ್ಳಾಗಿತ್ತು ಅಂದ್ಮ್ಯಾಗ ಅವ್ರು ಕೊಟ್ಟಿದ್ದು ಕರೆಕ್ಟ್ ಐತಿ. ಅವ್ರು ಕೊಟ್ಟಿದ್ದು ಏನೈತಿ ಹೇಳ್ರಿ? √2 ಈಸ್ ಆನ್ irrational number.
ಸೊ ಇದ ನಮ್ ಪ್ರೂಫ್. ಇದನ್ನ ಚಂದಾಗ ಸ್ಟೆಪ್ 1 ನಿಂದ ಲಾಸ್ಟ್ ಸ್ಟೆಪ್ ತನಕನು ಕರೆಕ್ಟ್ ಆಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರ 3 ಮಾರ್ಕ್ಸ್ ಪಕ್ಕ ಅಂತ ಅಂದ ಮ್ಯಾಗ ಪ್ರಾಕ್ಟೀಸ್ ಮಾಡ್ಲಾ ಇರೋದು ಚಲೋ ಅಲ್ಲ, ಹೌದಿಲ್ಲ? ಸೊ ಅದಕ್ಕೆ ತಿಳ್ಕೊರಿ, ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಗುಡ್ ಬೈ.